ಹಲೋ ವಿದ್ಯಾರ್ಥಿ ಮಿತ್ರರೇ, ಇದು IAS ಕನ್ನಡ ವಾಹಿನಿ. ಎಂದಿನಂತೆ KS ಮುಖ್ಯ ಪರೀಕ್ಷೆಯ ಪ್ರಶ್ನೋತ್ತರ ವಿಭಾಗ ಮುಂದುವರಿತಾ ಇದೆ. ಇಂದಿನ ಪ್ರಶ್ನೆ ಜನರಲ್ ಕ್ವೆಶ್ಚನ್ ಇದೆ. ಭಾರತದಲ್ಲಿ ರೈತರ ಕಲ್ಯಾಣ ಕಾರ್ಯಕ್ರಮಗಳ ಬಗ್ಗೆ ಸಂಕ್ಷಿಪ್ತವಾಗಿ ಚರ್ಚಿಸಿ ಅಂತ ಕೇಳಿದ್ದಾನೆ. ಡಿಸ್ಕಸ್ ಇನ್ ಬ್ರೀಫ್ ಅಬೌಟ್ ದ ಫಾರ್ಮರ್ಸ್ ವೆಲ್ಫೇರ್ ಪ್ರೋಗ್ರಾಮ್ಸ್ ಇನ್ ಇಂಡಿಯಾ. ಕ್ವೆಶ್ಚನ್ ತುಂಬ ಜನರಲ್ ಆಗಿದೆ, ಯಾರು ಬೇಕಾದರೂ ಬರೀಬೋದು. ಸೊ ಹೀಗಾಗಿ ಇದರಲ್ಲಿ ನಮಗೆ ಗೊತ್ತಿರುವಂಥ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಗಳನ್ನು ಈ ಥರ ಇಟ್ಟಿದ್ದೀವಿ. ಪ್ರಾರಂಭ. ಕೃಷಿಯು ಭಾರತದ ಆರ್ಥಿಕ ವ್ಯವಸ್ಥೆಯಲ್ಲಿ ಅತಿ ಮಹತ್ವದ ಪಾತ್ರವನ್ನು ವಹಿಸುತ್ತಿದೆ. ಅದು ತಗೊಳ್ಳೇಬೇಕಾಗುತ್ತೆ ಇಂಟ್ರೊಡಕ್ಷನಲ್ಲಿ. ಕಾರಣ, ಮೋರ್ ದೆನ್ 60% ಆಫ್ ದಿ ಜನತೆ ಅಥವಾ ಪಾಪ್ಯುಲೇಷನ್ ಕೃಷಿ ಹಾಗೂ ಕೃಷಿ ಸಂಬಂಧಿ ಕ್ಷೇತ್ರಗಳಲ್ಲೇ ಅವಲಂಬಿತರಾಗಿದ್ದಾರೆ, ಉದ್ಯೋಗ ಪಡೆದಿದ್ದಾರೆ, ಆಹಾರವನ್ನು ಪಡೀತಾ ಇದ್ದಾರೆ. ಮತ್ತು ಆಂತರಿಕ ಉತ್ಪನ್ನಕ್ಕೆ ಅಂದರೆ GDPಗೆ ಇದರ ಕೊಡುಗೆ 14-15% ಇದೆ ಅಷ್ಟೇ. ಆದರೂ ಸಹಿತ ಇದರ ಮೇಲೆ ಅವಲಂಬನೆ ಸಾಕಷ್ಟಿದೆ. ಇನ್ನೂ ಗ್ರಾಮಗಳಾಗಲಿ ಗ್ರಾಮೀಣ ಭಾಗ ಆಗಲಿ ಕೃಷಿಯನ್ನೇ ಅವಲಂಬಿಸಿಕೊಂಡಿದೆ ಹೇಳೋದನ್ನು ತಾವು ಪ್ರಾರಂಭದಲ್ಲಿ ಹೇಳಿದ್ರೆ ಸಾಕು. ಇನ್ನು ಉತ್ತರದ ಮುಖ್ಯ ಭಾಗ ವಿಶೇಷ ವೆಲ್ಫೇರ್ ಪ್ರೋಗ್ರಾಮ್ಸ್ ಅಂತ ಹೇಳಿದಾನೆ, ಅಂದರೆ ಕಲ್ಯಾಣ ಕಾರ್ಯಕ್ರಮಗಳು ಅಂತೇಳಿ. ಕೃಷಿಗೆ ಸಂಬಂಧಪಟ್ಟಂತೆ ವಿಶೇಷ ಕಾರ್ಯಕ್ರಮಗಳೆಂದರೆ ಕಡಿಮೆ ಬಡ್ಡಿ ದರ ಅಥವಾ ಶೂನ್ಯ ಬಡ್ಡಿ ದರದಲ್ಲಿ ಸಾಲ, ಈ ಬೆಳೆ ಸಾಲ ಅಂತ ಕರೀತಾರೆ. ಈ ಕಿಸಾನ್ ಕ್ರೆಡಿಟ್ ಕಾರ್ಡ್, KCC ಕಾರ್ಡ್ ಅಂತ ಕರೀತಾರೆ. ಅದರ ಮೂಲಕ ಭಾಳಷ್ಟು ರೈತರಿಗೆ, ಸಣ್ಣ ಮತ್ತು ಅತಿ ಸಣ್ಣ ಹಾಗೂ ಬೃಹತ್ ಅಥವಾ ದೊಡ್ಡ ರೈತರಿಗೆ ಇದರಿಂದ ಸಾಕಷ್ಟು ಏನು ಮಾಡಿದ್ದಾರೆ, ಉಪಕಾರ ಅಥವಾ ಸಹಾಯ ಆಗಿದೆ. ಅಂದರೆ ಕಡಿಮೆ ಬಡ್ಡಿ ದರದಲ್ಲಿ ಕೃಷಿ ಕ್ಷೇತ್ರಕ್ಕೆ ಸಾಲವನ್ನು ನೀಡುವಂಥ ಯೋಜನೆ. ಇನ್ನು ಇದರ ಹೊರತಾಗಿ ಈ ಹವಾಮಾನ ಆಧಾರಿತ ಕೆಲವೊಂದು ಯೋಜನೆಗಳು ಬಂದಿವೆ. ಅದರಲ್ಲಿ ಫಸಲ್ ಬಿಮಾ ಯೋಜನೆಯೂ ಹೌದು, ಇದು ಒಂದು ಕಲ್ಯಾಣ ಕಾರ್ಯಕ್ರಮನೇ. ಬೆಳೆ ವಿಮೆ ಜೊತೆಗೆ ಸಾಕಷ್ಟು ಇನ್ನಿತರ ಜೀವ ವಿಮಾ ವಿಭಾಗಗಳನ್ನು ತೆಗೆಯಲಾಗಿದೆ. ಅದರಲ್ಲೂ ಮುಖ್ಯವಾಗಿ ಈ ಸಹಕಾರಿ ಸಂಘಗಳಲ್ಲಿ ಹಾಗೂ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಈ ರೀತಿಯ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಸೊ ಅದನ್ನು ನಾವು ಈ ಕಲ್ಯಾಣ ಕಾರ್ಯಕ್ರಮಗಳಲ್ಲೇ ಇಟ್ಕೊಳ್ಬೋದು. ಇನ್ನು ಕೃಷಿಗೆ ಸಂಬಂಧಪಟ್ಟಂತೆ ಗೊಬ್ಬರ, NPK ಗೊಬ್ಬರ ಇರ್ಬೋದು, ಸಾವಯವ ಗೊಬ್ಬರ ಇರ್ಬೋದು, ಕಡಿಮೆ ದರದಲ್ಲಿ ಅವುಗಳನ್ನು ಜನರಿಗೆ ನೀಡುವಂಥದ್ದು, ರೈತರಿಗೆ ನೀಡುವಂಥದ್ದು. ಇನ್ನು ಕೃಷಿ ಯಂತ್ರಗಳ ಖರೀದಿಗೆ ವಿಶೇಷ ಸಹಾಯ, ಟ್ರ್ಯಾಕ್ಟರ್ ಇರ್ಬೋದು, ಇನ್ನಿತರ ಯಾವುದೇ ಸಲಕರಣೆಗಳಿರ್ಬೋದು, ಅದನ್ನು ಸಹಿತ ಕಡಿಮೆ ದರದಲ್ಲಿ ಏನು ಮಾಡ್ಬೋದು, ರೈತರು ಅದನ್ನು ಪಡಿಬೋದು ಹೇಳುವಂಥ ಅಂಶ. ಇನ್ನು ನೀರಾವರಿಗೆ ಅದರಲ್ಲೂ ಮುಖ್ಯವಾಗಿ ವಿದ್ಯುತ್ ಕ್ಷೇತ್ರದಲ್ಲಿ ಸಬ್ಸಿಡಿಯನ್ನು ನೀಡಿದ್ದಾರೆ. ಕೃಷಿ ಪಂಪ್ಸೆಟ್ಗಳಿಗೆ ಸಬ್ಸಿಡಿ ಇದೆ, ಹಾಗೂ ಗೊಬ್ಬರ ಇವುಗಳಿಗೆ ವಿಶೇಷವಾದ ಸಬ್ಸಿಡಿ ನೀಡಿದ್ದಾರೆ. ಅಂದರೆ ಸಬ್ಸಿಡಿಯ ಆಧಾರದಲ್ಲಿ ನೀಡಲಾಗ್ತಾ ಇದೆ. ಆಮೇಲೆ ಉತ್ತಮ ಇಳುವರಿಯ ಬೀಜಗಳ ಪೂರೈಕೆ, ಇವುಗಳೆಲ್ಲವೂ ಏನು ನಾವು ವೆಲ್ಫೇರ್ ಪ್ರೋಗ್ರಾಮಲ್ಲೇ ಇಟ್ಕೊಳ್ಬೋದು. ಇದರ ಹೊರತಾಗಿ 2006 ಮತ್ತು 2007ರಲ್ಲಿ ಕೃಷಿ ಆಯೋಗವನ್ನು ಮಾಡಿ ಒಂದೇ ಹಂತದಲ್ಲಿ ಸಾಕಷ್ಟು ಈ ರೈತರ ಸಾಲವನ್ನು ಮನ್ನಾ ಮಾಡಲಾಗಿದೆ. ಅದನ್ನು ಸಹ ಮೆನ್ಷನ್ ಮಾಡ್ಬೋದು. MS ಸ್ವಾಮಿನಾಥನ್ ಅವರು ಈ ಒಂದು ಆಯೋಗದ ಮುಖ್ಯಸ್ಥರಾಗಿದ್ದರು. ಆ ಸಂದರ್ಭದಲ್ಲಿ ಸಾಕಷ್ಟು ಸಹಾಯ ಮಾಡಲಾಗಿದೆ. ಜೊತೆಗೆ ಇತ್ತೀಚೆಗೆ ಈ APMC ಕಾಯ್ದೆಗೆ ಒಂದು ಏನು ಮಾಡಿದ್ದಾರೆ, ತಿದ್ದುಪಡಿಯನ್ನು ಮಾಡಿದ್ದಾರೆ. ತಿದ್ದುಪಡಿಯನ್ನು ಮಾಡಿದ್ರಿಂದ ರೈತರು ನೇರವಾಗಿ ಎಲ್ಲಿ ಬೇಕಾದರೂ ಮಾರಾಟ ಮಾಡ್ಬೋದು, ಮುಕ್ತವಾಗಿ ಮಾರಾಟ ಮಾಡ್ಬೋದು, ಯಾವುದೇ ಅಡೆತಡೆಗಳು ಇಲ್ಲ ಹೇಳುವಂಥ ಅಂಶವನ್ನು ತಾವು ಹೇಳ್ಬೋದು. ಇನ್ನು ಇದರ ಹೊರತಾಗಿ ಇತ್ತೀಚೆಗೆ ಕಾಂಟ್ರಾಕ್ಟ್ ಫಾರ್ಮಿಂಗ್, ಅಂದರೆ ಈ ಒಪ್ಪಂದ ಕೃಷಿ ಹೇಳುವಂಥದ್ದು, ಅದನ್ನು ಸಹಿತ ಅವರು ಮಾಡ್ಬೋದು. ಯಾವುದೋ ಒಂದು ದೊಡ್ಡ ಕಂಪ್ನಿಗೆ ತಮ್ಮ ಜಾಗವನ್ನು ಕೊಟ್ಟು ಅದರಲ್ಲಿ ಬೆಳೆಯನ್ನು ಬೆಳೆಯುವಂಥ ಅವಕಾಶವನ್ನು ಅವರು ಮಾಡ್ಕೊಳ್ಬೋದು. ಸೊ ಈ ಎಲ್ಲ ಕಾರ್ಯಕ್ರಮಗಳನ್ನು ತಾವು ಮೆನ್ಷನ್ ಮಾಡ್ಬೋದು. ಸಾಕಷ್ಟಿದೆ, ನಾನು ಕೆಲವೇ ಕಾರ್ಯಕ್ರಮಗಳು ಮಾತ್ರ ಇಲ್ಲಿ ಉಲ್ಲೇಖ ಮಾಡಿದ್ದೀನಿ. ಸಾಕಷ್ಟುಗಳು ಇದಾಗಿದೆ, ಉಲ್ಲೇಖ ಅಥವಾ ಅದರಲ್ಲಿದೆ. ಇನ್ನು ಉತ್ತರದ ಅಂತ್ಯವನ್ನು ಯಾವ ಥರ ಮಾಡ್ಬೋದು. ಆದಾಗ್ಯೂ ರೈತರ ಆತ್ಮಹತ್ಯೆ ಪ್ರಕರಣ ನಿಂತಿಲ್ಲ. ಇದೊಂದು ಬಹಳ ವಿಷಾದನೀಯ ಅಂಶ. ಅದರಲ್ಲೂ ಮುಖ್ಯವಾಗಿ ವಿದರ್ಭ, ಆಂಧ್ರ, ಕರ್ನಾಟಕ ಎಲ್ಲ ಕಡೆ ನಡೀತಾನೆ ಇದೆ. ಕಾರಣ, ಇಲ್ಲಿ ಈ ರಚನಾತ್ಮಕ ಸುಧಾರಣೆ ಅಗತ್ಯ. ಅದರಲ್ಲೂ ಮುಖ್ಯವಾಗಿ ಹಣಕಾಸಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ಖಾಸಗಿ ಲೇವಾದೇವಿಗಾರರ ಹತ್ರ ಸಿಕ್ಕಾಕೊಂಡು ಇದಾಗಿರೋದು, ಭಾಳ ರೈತರು ಸಿಕ್ಕಾಕೊಂಡಿದ್ದಾರೆ.
ಹೀಗಾಗಿ ಅಲ್ಲಿ ರಚನಾತ್ಮಕ ಸುಧಾರಣೆ ಅಗತ್ಯ. ಕಡಿಮೆ ಬಡ್ಡಿ ದರದಲ್ಲಿ ಕೃಷಿ ಬೆಳೆಗೆ ಸಹಾಯ ನೀಡಬೇಕು, ಉತ್ಪನ್ನ ಬೆಳೀಲಿಕ್ಕೆ ಸಹಾಯ ನೀಡಬೇಕು. ಅದೇ ರೀತಿ ಮಾರುಕಟ್ಟೆ ಅವಕಾಶಗಳನ್ನು ಕೊಡಬೇಕು, ರಫ್ತಿಗೆ ಹೆಚ್ಚಿನ ಆಧಾರ ಕೊಡಬೇಕು ಅಥವಾ ಸಹಾಯ ಕೊಡಬೇಕು. ಇವೆಲ್ಲವೂ ಬರುತ್ತೆ. ಈ ನಿಟ್ಟಿನಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಾಕಷ್ಟು ಪ್ರಯತ್ನವನ್ನು ಮಾಡಿವೆ, ಒಪ್ಪೋಣ. ಸೊ ಹೀಗಾಗಿ ಈ ಪ್ರಯತ್ನ ಹಾಗೆ ಮುಂದುವರಿಬೇಕು. ಕೃಷಿಯನ್ನು ಹಾಗೆ ಬಿಟ್ಟರೆ ಆಹಾರದ ಕೊರತೆ ಉಂಟಾಗ್ಬೋದು. ಸೊ ಹೀಗಾಗಿ ರೈತರ ಕಲ್ಯಾಣ ಕಾರ್ಯಕ್ರಮ ಬಹಳ ಮುಖ್ಯ ಹೇಳೋದನ್ನು ತಾವು ಈ ಅಂತ್ಯದಲ್ಲಿ ಹೇಳಿದ್ರೆ ಸಾಕು. ಮುಂದಿನ ಪ್ರಶ್ನೆಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.